ಮಲ್ಲಮ್ಮನ ಬೆಳವಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘದಿಂದ ನಿರ್ಗತಿಕ ವೃದ್ಧರಿಗೆ ಹಾಸಿಗೆ, ಔಷಧ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ವಿತರಿಸುವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಮಾತನಾಡುತ್ತಾ, ಸಮಾಜ ಸೇವಾ ಸಂಘಗಳು ಸಮಾಜದ ಕೊಂಡಿಯಾಗಿರಬೇಕು. ಈ ನಿಟ್ಟಿನಲ್ಲಿ ಸಂಸ್ಥೆಯವರು ಕಾಯ, ವಾಚ, ಮನಸ್ಸಿನಿಂದ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಪ್ರತಿ ವರ್ಷ ಒಳ್ಳೆ ಕಾರ್ಯಕ್ರಮಗಳ ಮುಖಾಂತರ ಸಮಾಜದ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು ಬಹಳ ಒಂದು ಅವ್ರಿಗೆ ಅಂದ್ರೆ ಸರಳ ಇರುವುದಿಲ್ಲ. ಹಂಗೆ ಅವ್ರು ನಡೆಸ್ಕೊಂಡು ಬಂದು ನೋಡಿ ಮೊದಲು ಅವ್ರಿಗೆಲ್ಲರೂ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ. ಇವತ್ತು ನೋಡಿ ಸಮಾಜದೊಳಗೆ ನಾವೆಲ್ಲ ಈಗಿನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಭಾಳ ವರ್ಷದ ಹಳಿದು ನಮ್ಗೆ 5,000ಕ್ಕಿಂತ ಹೆಚ್ಚು ವರ್ಷದ ಒಂದು ಇತಿಹಾಸ ಇದ್ದಂಥ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶ ವಿಶ್ವಗುರು ಅನ್ನೋಂಥ ಒಂದು ದೇಶ. ಯಾಕಂದ್ರೆ ವಿಶ್ವಗುರು ಯಾಕೆ ಆಗ್ತಿದ್ರು ಅಂದ್ರೆ ನಮ್ಮ ದೇಶದೊಳಗೆ ಅನೇಕ ನೋಡಿದ್ರು ಮೊದಲು ಗುರುಕುಲಗಳು. ಆ ಗುರುಕುಲಗಳೊಳಗೆ ಅಭ್ಯಾಸ ನಡೀತಿತ್ತು ವಿದ್ಯಾರ್ಥಿಗಳಿಗೆ. ಅಲ್ಲಿ ಮಹಾತ್ಮರು ಇರ್ತಿದ್ರು, ಪೂಜೆ ಇರ್ತಿದ್ರು. ಅವರೆಲ್ಲರೂ ಗುರುಕುಲೊಳಗೆ ಸಾಲಿ ಕಲಿಸಿದ್ರು. ಅಲ್ಲಿಂದ ಈ ಸಂದರ್ಭದಲ್ಲಿ ರೋಹಿಣಿ, ಬಾಬಾ ಸಾಹೇಬ್ ಪಾಟೀಲ್ ನಿರ್ಗತಿಕ ವೃದ್ಧರಿಗೆ ಹಾಸಿಗೆ, ಔಷಧ ವಿತರಿಸಿದರು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನೇಗಿಲ ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಧರ್ಮರಾಜ್ ಗೌಡರ್ ಹಾಗೂ ಎಂಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಶಂಕರ್ ಹೋಳಿ 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ದೊಡವಾಡ್ ಗ್ರಾಮದ ಶಟಸ್ಥಲ ಬ್ರಹ್ಮ ಜಡಿಸಿದ್ದೇಶ್ವರ ಶ್ರೀಗಳು ಸಾನ್ನಿಧ್ಯವನ್ನು ವಹಿಸಿದ್ದರು. ವೇದಮೂರ್ತಿ ರಾಚಯ್ಯ ಸ್ವಾಮಿ ರೊಟ್ಟೈನವರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಕಾರಿಮನಿ ಅಲಂಕರಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈರಣ್ಣ ಕರಿಕಟ್ಟಿ, ಬಿಜಿ ದೇಗಾಮಿ, ಬಸವರಾಜ್ ಬಳಿಗಾರ್, ಜೈನುಲ್ ಸಾಬ್ ಕಿತ್ತೂರ್, ಮೆಹಬೂಬ್ ಸಾಬ್ ಗಡಾದ್, ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ರಾಜುಕುಡು ಸೋಮಣ್ಣವರ್, ಉದ್ಯಮಿ ಬಾಳನ್ಗೌಡ್ ಪಾಟೀಲ್, ಶಶಿಧರ್ ಪತ್ತಾರ್, ಪ್ರಾಚಾರ್ಯ ಮಹಾಂತೇಶ್ ಉಪ್ಪಿನ್, ವಿಠಲ್ ಪುಯ್ಶೆ, ಅಮೀರ್ ಹಾದಿಮನಿ, ಯಲ್ಲಪ್ಪ ಸಿದ್ದನ್ನವರ್, ಸೌಕತ್ ಅಲಿ ಖಾನ್ ಸಾಬನವರ್, ಮಹೇಶ್ ರೇವೈನವರ್, ಸಂಘದ ಚೇರ್ಮನ್ರಾದ ಯಾಸೀನ್ ಕಿತ್ತೂರ್ ಉಪಸ್ಥಿತರಿದ್ದರು. ಶಿಕ್ಷಕ ವೀರೇಶ್ ಕಾಡೇಶ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯದರ್ಶಿ ಮಹಾಂತೇಶ್ ಬಳಿಗಾರ್ ವಂದಿಸಿದರು. ಈ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಸತ್ಕರಿಸಲಾಯಿತು.